ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ. ಮನುಷ್ಯನ ಬದುಕಿಗೆ ಅರ್ಥ ಇದೆಯೇ? ಸಾಯುವ ಮೊದಲು ನಾವೇನು ಹುಡುಕ್ತಿದ್ದೀವಿ? ಇದು ಒಂದು ಫಿಲಸಾಫಿಕಲ್ ಪ್ರಶ್ನೆ. ಆದರೆ 1957ರಲ್ಲಿ ಸ್ವೀಡನ್ನ ಮಹಾನ್ ನಿರ್ದೇಶಕ ಇಂಗ್ಮಾರ್ ಬರ್ಗ್ಮನ್ ಈ ಪ್ರಶ್ನೆಯನ್ನು ಒಂದು ಅಸಾಧಾರಣ ಸಿನಿಮಾದ ಮೂಲಕ ಮಾತನಾಡ್ತಾರೆ. ಈ ಚಿತ್ರದ ಹೆಸರು ದ ಸೆವೆಂತ್ ಸೀಲ್. Choose your game, and if you lose, you'll stay here in hell forever. ದ ಸೆವೆಂತ್ ಸೀಲ್ ಸಿನಿಮಾ ಇಂದಿಗೂ ಸಿನಿಮಾ ಇತಿಹಾಸದ ಬಹಳ ಚರ್ಚಿತ, ಅತ್ಯಂತ ಗಂಭೀರ, ಅತ್ಯಂತ ಪ್ರಭಾವಶಾಲಿ ಸಿನಿಮಾಗಳಲ್ಲಿ ಒಂದು. ಅದರಲ್ಲಿ ಒಬ್ಬ ಕ್ರುಸೇಡ್ ಯೋಧ ತನ್ನ ಜೀವನದ ಅಂತಿಮ ಹಂತದಲ್ಲಿ ಮರಣದೊಂದಿಗೆ ಚದುರಂಗ ಆಟಾಡ್ತಾನೆ. ಎಸ್, ಲಿಟ್ರಲಿ ಹಿ ಪ್ಲೇಸ್ ಚೆಸ್ ವಿತ್ ಡೆತ್. ಇಮ್ಯಾಜಿನ್ ಮಾಡಿ, ಎಷ್ಟು ಅದ್ಭುತವಾದ, ಎಷ್ಟು ಭಯಾನಕವಾದ ದೃಶ್ಯ. ಮಿಡೀವಲ್ ಸ್ವೀಡನ್ನ ಒಂದು ಸುಂದರ ಸಮುದ್ರ ತೀರವನ್ನು ಕಲ್ಪಿಸ್ಕೊಳ್ಳಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ. ಕಲ್ಲುಗಳ ಮೇಲೆ ಮರಣ ತನ್ನ ಕಪ್ಪು ಹೊದಿಕೆ ಹಾಸಿಕೊಂಡು ನಿಂತಿದ್ದಾನೆ. ಎದುರಿನಲ್ಲಿ ಒಬ್ಬ ಶೂರ ಕುಳಿತಿದ್ದಾನೆ. ಇಬ್ಬರು ಚದುರಂಗದ ಗಡಿಯಾರದಂತೆ ಜೀವನದ ಸಮಯದಲ್ಲೇ ಆಡುವವರು. ಇದು ಕೇವಲ ಒಂದು ಸೀನ್ ಅಲ್ಲ, ಇದು ಜಾಗತಿಕ ಸಿನಿಮಾಗಳಲ್ಲಿ ಅತ್ಯಂತ ಐಕಾನಿಕ್ ಇಮೇಜರಿಗಳಲ್ಲಿ ಒಂದು. ಸಿನಿಮಾದ ಕತೆ ಬಹಳ ಸರಳ, ಆದರೆ ಅದೇ ಅದರ ಶಕ್ತಿ. ಕ್ರುಸೇಡ್ನಿಂದ ಹಿಂದಿರುಗಿದ ನೈಟ್ ಒಬ್ಬ ಆಂಟೋನಿಯಸ್ ಬ್ಲಾಕ್ ತನ್ನ ಸೈನಿಕ ಜೋನ್ಸ್ ಜೊತೆ ಸ್ವೀಡನ್ ತಲುಪ್ತಾನೆ. ಆದರೆ ದೇಶದಲ್ಲಿ ಪ್ಲೇಗ್ ಹರಡಿದೆ. ಅಂಧ ಭಯದಲ್ಲಿ, ಮೂಢನಂಬಿಕೆಗಳಲ್ಲಿ, ಕ್ರೂರ ಪರಿಸ್ಥಿತಿಗಳಲ್ಲಿ ಬದುಕುತ್ತಿದ್ದಾರೆ. ಇದೇ ಸಮಯದಲ್ಲಿ ನೈಟ್ ತನ್ನ ಆತ್ಮದೊಳಗಿನ ಪ್ರಶ್ನೆಗಳನ್ನು ಎದುರಿಸುತ್ತಿದ್ದಾನೆ. ದೇವರು ಇದ್ದಾನೆಯೇ? ನಮ್ಮ ಬದುಕಿಗೆ ಅರ್ಥವೇನು? ಇಫ್ ಗಾಡ್ ಈಸ್ ಸೈಲೆಂಟ್, ದೆನ್ ಈಸ್ ಲೈಫ್ ಮೀನಿಂಗ್ಲೆಸ್. ಈ ಸಂದರ್ಭದಲ್ಲಿ ಅವನಿಗೆ ಮರಣ ಎದುರಾಗುತ್ತಾನೆ. ಡೆತ್ ಹೇಳುತ್ತಾನೆ, ನಿನ್ನ ಸಮಯ ಮುಗಿದಿದೆ. ಆದರೆ ನೈಟ್ ಹೇಳ್ತಾನೆ, ಜಸ್ಟ್ ಅ ಮೂಮೆಂಟ್, ಲೆಟ್ಸ್ ಪ್ಲೇ ಚೆಸ್. ಇಫ್ ಐ ವಿನ್, ಯು ಗಿವ್ ಮಿ ಮೋರ್ ಟೈಮ್. ಆಗ ಶುರು ಆಗುತ್ತೆ ಒಂದು ವಿಸ್ಮಯಕಾರಿ ಚೆಸ್ ಆಟ. Wait just a minute. You play chess, I understand. How do you know? Oh. Why do you want to play chess with me? That's my affair. As you wish. The bargain is you let me live as long as I withstand you. If I checkmate you, I go free. ಈ ಚದುರಂಗದ ಆಟವೇ ಚಿತ್ರದ ಸ್ಪೈನ್. ಬಿಟ್ವೀನ್ ಮೂವ್ಸ್ ಅವನು ಬದುಕಿನ ಅರ್ಥ ಹುಡುಕುತ್ತಾನೆ. ನೈಟ್ ಜಾತ್ರೆಯ ಕಲಾವಿದರು, ಗ್ರಾಮಸ್ಥರು, ಧರ್ಮಗುರುಗಳು, ಪೀಡಿತ ಜನರನ್ನು ಭೇಟಿಯಾಗ್ತಾನೆ. ಅಲ್ಲಿ ಕ್ರೂರ ಮೂಢನಂಬಿಕೆಗಳನ್ನು ಕಾಣುತ್ತಾನೆ. ಮಹಿಳೆಯೊಬ್ಬಳನ್ನು ವಿಚ್ ಎಂದು ಸುಡುವ ದೃಶ್ಯ ನಮ್ಮಲ್ಲಿ ಧರ್ಮದ ಹೆಸರಿನಲ್ಲಿ ಎಷ್ಟು ದುರಂತಗಳು ನಡೆದಿವೆ ಎಂಬುದನ್ನು ಇದು ನಮಗೆ ನೆನಪಿಸುತ್ತವೆ. ಹಾಗೆಯೇ ನೈಟ್ ಒಬ್ಬ ಜಾತ್ರೆಯ ಕಲಾವಿದ ಕುಟುಂಬವನ್ನು ಭೇಟಿಯಾಗ್ತಾನೆ. ಜೋಫ್, ಮಿಯಾ ಮತ್ತು ಅವರ ಮಗು. ಆ ಕಲಾವಿದ ಕುಟುಂಬದ ಪ್ರೀತಿಯಲ್ಲಿ, ಅವರ ಹಾಸ್ಯದಲ್ಲಿ, ಅವರ ಸಣ್ಣ ಸಣ್ಣ ಸಂತೋಷಗಳಲ್ಲಿ ಜೀವನದ ಮುಗ್ಧತೆ ಅವನಿಗೆ ಕಾಣಿಸ್ತದೆ. I'm the director of the company now. What do you think of that? I'm the director of the company now. What do you think of that? ಕೊನೆಗೆ ಚದುರಂಗದ ಆಟದಲ್ಲಿ ನೈಟ್ ಸೋಲ್ತಾನೆ. ಸಾವು ಅವನನ್ನು ಕರೆದುಕೊಂಡು ಹೋಗ್ತಾನೆ. ಆದರೆ ಅವನು ಕೊನೆಗೂ ತನ್ನ ಬದುಕಿಗೆ ಒಂದು ಅರ್ಥ ಕಂಡುಕೊಳ್ತಾನೆ. ಅಂತಿಮ ದೃಶ್ಯದಲ್ಲಿ ಬೆಟ್ಟದ ಮೇಲೆ ಮರಣ ತನ್ನೊಂದಿಗೆ ಎಲ್ಲ ಪಾತ್ರಗಳನ್ನು ಕರೆದುಕೊಂಡು ಹೋಗ್ತಾನೆ. ಇದು ಚಿತ್ರದ ಇತಿಹಾಸದಲ್ಲಿ ಅತ್ಯಂತ ಹಾಂಟಿಂಗ್ ಇಮೇಜ್ಗಳಲ್ಲಿ ಒಂದು. ಬರ್ಗ್ಮನ್ನ ಜೊತೆ ಅದ್ಭುತ ಕೆಲಸ ಮಾಡಿದ ಗನ್ನರ್ ಫಿಶರ್ ಅವರ ಕ್ಯಾಮರಾ ವರ್ಕ್ ಅಪ್ರತಿಮ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜರಿ ಮೂಲಕ ಅವರು ಮಾನವ ಜೀವನದ ಬೆಳಕು, ನೆರಳಿನ ಪ್ರತೀಕಗಳನ್ನು ಕಟ್ಟಿದರು. ಚೆಸ್ ಸೀನ್ ಬೈ ದ ಸೀ ನೋಡುವುದೇ ರೋಚಕ. ದ ಲೈಟಿಂಗ್ ಇಸ್ ಸ್ಟಾರ್ಕ್, ಆಲ್ಮೋಸ್ಟ್ ಎಕ್ಸ್ಪ್ರೆಷನಿಸ್ಟಿಕ್, ಆದರೆ ನ್ಯಾಚುರಲಿಸ್ಟಿಕ್ ಕೂಡ. ಫಿಶರ್ ಕ್ರಿಯೇಟೆಡ್ ವಿಷುವಲ್ ಪೋಯಟ್ರಿ. ಹಗಲಿನ ಬೆಳಕು, ರಾತ್ರಿ ಬೆಂಕಿಯ ಬೆಳಕು, ಶ್ಯಾಡೋಗಳ ಇಂಟರ್ಪ್ಲೇ, ಇವು ಬದುಕಿನ ಡ್ಯುಯಾಲಿಟಿಯನ್ನು ತೋರಿಸುವಂತಿದೆ. ಅದರ ಜೊತೆಗೆ ಸೌಂಡ್ ಡಿಸೈನ್ ಮತ್ತು ಮ್ಯೂಸಿಕ್. ಕಂಪೋಸರ್ ಎರಿಕ್ ನಾರ್ಡ್ ಗ್ರೇನ್ ಸಿಂಪಲ್ ಆದರೆ ಡೀಪ್ ಸ್ಕೋರ್ ಕೊಡುತ್ತಾರೆ. ಇನ್ಫ್ಯಾಕ್ಟ್ ಸೈಲೆನ್ಸ್ ಇಸ್ ಮೋರ್ ಪವರ್ಫುಲ್ ಇನ್ ದಿಸ್ ಫಿಲ್ಮ್. ಸೈಲೆನ್ಸ್ ಆಫ್ ಗಾಡ್, ಸೈಲೆನ್ಸ್ ಆಫ್ ಡೆತ್, ಇಟ್ ಬಿಕಮ್ಸ್ ಲೌಡರ್ ದೆನ್ ಮ್ಯೂಸಿಕ್. ಕೆಲವೊಂದು ಹಾಂಟಿಂಗ್ ಕ್ಯೂಸ್ ಚಿತ್ರದಲ್ಲಿ ಬರುತ್ತವೆ, ಆದರೆ ಹೆಚ್ಚು ಸಮಯ ಚಿತ್ರವು ನಿಶ್ಶಬ್ದದಲ್ಲಿ ಕಳೆದು ಪ್ರೇಕ್ಷಕರ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟಿಸುತ್ತದೆ. ಇನ್ನು ಎಡಿಟಿಂಗ್ ಬಗ್ಗೆ ಹೇಳೋದಾದರೆ, ಬರ್ಗ್ಮನ್ ಅವರ ಸ್ವಂತ ಸ್ಟೈಲ್ ಬಹಳ ರಿದಮಿಕ್. ಸೀನ್ಸ್ ಲಿಂಗರ್, ಸಂಭಾಷಣೆಗಳು ನಿಧಾನ, ಮಾತುಕತೆ ಒಂದು ರೀತಿಯ ಧ್ಯಾನಸ್ಥ ಸ್ಥಿತಿಯಲ್ಲಿ ನಡೆಯುತ್ತದೆ. ಕಡಿಮೆ ಕಟ್ಸ್ ಇರೋದರಿಂದ ಪ್ರೇಕ್ಷಕರಿಗೆ ಚಿತ್ರ ಕಟ್ಟಿಕೊಡುವ ಅಸ್ತಿತ್ವವನ್ನು ಪ್ರಶ್ನಿಸುವ ಧ್ಯಾನಸ್ಥ ಮೂಡ್ ಅನುಭವಿಸಲು ಸಾಧ್ಯವಾಗುತ್ತದೆ. ದಿ ಸ್ಪೇಸಿಂಗ್ ಮೇಕ್ಸ್ ದ ಫಿಲ್ಮ್ ಹೆವಿ.
ಬಟ್ ಪ್ರೊಫೌಂಡ್ಲಿ ರಿವಾರ್ಡಿಂಗ್. ಈ ಚಿತ್ರದ ಮತ್ತೊಂದು ಪ್ರಮುಖ ಅಂಶ ಆ್ಯಕ್ಟಿಂಗ್. ನೈಟ್ ಪಾತ್ರದಲ್ಲಿ ಮ್ಯಾಕ್ಸ್ ವಾನ್ ಸೈಡೋಗೆ ಇದು ಅವರ ಕೆರಿಯರ್ನ ಮೊದಲ ದೊಡ್ಡ ರೋಲ್. ಅವರಿಗೆ ಆಗ ಕೇವಲ 27 ವಯಸ್ಸು, ಆದರೆ ಅವರು ಅವರ ವಯಸ್ಸಿಗೆ ಮೀರಿದ ಪ್ರಬುದ್ಧ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದರು. ಅವರ ಕಣ್ಣುಗಳಲ್ಲಿ ಒಂದು ಖಾಲಿತನ, ಒಂದು ಹುಡುಕಾಟ, ಒಂದು ಕಾತುರತೆ ಕಾಣುತ್ತದೆ. ಡೆತ್ ಪಾತ್ರದಲ್ಲಿ ಬೆಂಕ್ಟ್ ತಮ್ಮ ಮುಖದ ಬಿಳಿ ಬಣ್ಣ, ಧರಿಸಿದ್ದ ಕಪ್ಪು ಬಟ್ಟೆ, ಕೀರಲು ಧ್ವನಿಯ ಮೂಲಕ ಸಾವಿನ ಅನಿವಾರ್ಯತೆಯನ್ನು ದಟ್ಟವಾಗಿ ಕಟ್ಟಿಕೊಡುತ್ತಾರೆ. ಹಿ ಈಸ್ ನಾಟ್ ಅ ಮಾನ್ಸ್ಟರ್ ಬಟ್ ಕಾಮ್, ಪೊಲೈಟ್, ಐರಾನಿಕ್. ಅವರು ಐ ಆಮ್ ಡೆತ್ ಎಂದಾಗ ಅದು ಅವರ ಶಾಂತತೆಯಿಂದ ಭಯಾನಕ ಅನಿಸುತ್ತದೆ. ಜಾತ್ರೆಯ ಕಲಾವಿದರು ಜಾಫ್ ಮತ್ತು ಮಿಯಾ ಅವರು ನೈಟ್ಗೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಅವರು ಸಿಂಪಲ್ ಜಾಯ್ಸ್, ಮುಗ್ಧ ನಗು, ಕೌಟುಂಬಿಕ ಪ್ರೀತಿಗಳನ್ನು ತೋರಿಸ್ತಾರೆ. ಬರ್ಗ್ಮನ್ ಕಡೆಗೂ ಬದುಕಿನ ಅರ್ಥ ಇದೇ ಅಲ್ಲವೇ ಎಂದು ಸಿನಿಮಾದ ಮೂಲಕ ಕೇಳ್ತಾರೆ. ದ ಸೆವೆನ್ ಸೀಲ್ ಯುದ್ಧ ನಂತರದ ದಿನಗಳಲ್ಲಿ ಯುರೋಪ್ ಬದುಕಿನ ಅರ್ಥ ಏನು ಎಂದು ಯೋಚಿಸುತ್ತಿರುವ ಸಮಯದಲ್ಲಿ ಮೂಡಿಬಂದಿತು. ಹಿರೋಶಿಮಾದ ದುರಂತ, ಕೋಲ್ಡ್ ವಾರ್ ಇವೆಲ್ಲವೂ ಜೀವನದ ಅರ್ಥದ ಪ್ರಶ್ನೆಗಳನ್ನು ಎತ್ತುತ್ತಿದ್ದವು. ಬರ್ಗ್ಮನ್ ಸ್ವೀಡನ್ನಲ್ಲಿ ಪ್ಲೇಗ್ ಕಾಲವನ್ನು ಬಳಸಿಕೊಂಡು ಆ ಮಾಡರ್ನ್ ಆಂಗ್ಸೈಟಿಯ ಪ್ರತೀಕ ಮಾಡಿದ್ದರು. ಈ ಚಿತ್ರದಲ್ಲಿ ರಿಲಿಜನ್ ಈಸ್ ಕ್ವಶ್ಚನ್. ನೈಟ್ ಮತ್ತೆ ಮತ್ತೆ ದೇವರು ಯಾಕೆ ಮಾತನಾಡುತ್ತಿಲ್ಲ ಎಂದು ಕೇಳುತ್ತಾನೆ. ಅವನು ನಾವು ಬಗೆಹರಿಸಲಾಗದ ಒಗ್ಗಟ್ಟುಗಳ ನಡುವೆ ಯಾಕೆ ಅಡಗಿದ್ದಾನೆ ಎಂದು ಪ್ರಶ್ನಿಸುತ್ತಾನೆ. ಆದರೆ ಬರ್ಗ್ಮನ್ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವರು ತಮ್ಮ ಸಿನಿಮಾದಲ್ಲಿ ಮನುಷ್ಯ ಪ್ರಶ್ನೆಗಳೊಂದಿಗೆ ಬದುಕುವುದೇ ಸಹಜ ಎಂದು ತೋರಿಸುತ್ತಾರೆ. ಕೆಲವರಿಗೆ ಅವರ ನಂಬಿಕೆಯೇ ನೆಮ್ಮದಿ, ಇನ್ನು ಕೆಲವರಿಗೆ ಕಲೆ, ಕೌಟುಂಬಿಕ ಪ್ರೀತಿ ಇವುಗಳೇ ಜೀವನಕ್ಕೆ ಅರ್ಥ ಕೊಡುತ್ತದೆ ಎಂದು ತೋರಿಸುತ್ತಾರೆ. ದ ವಿಚ್ ಬರ್ನಿಂಗ್ ಸೀನ್ ಈಸ್ ಹಾರಿಫೈಂಗ್. ಒಬ್ಬ ಯುವತಿ ಪ್ಲೇಗಿಗೆ ಕಾರಣ ಅಂತ ಹೇಳಿ ಜನರು ಆಕೆಯನ್ನು ಸುಟ್ಟು ಬಿಡುತ್ತಾರೆ. ನೈಟ್ ಕೇಳ್ತಾನೆ, ಡಸ್ ಶಿ ಸಿ ದ ಡೆವಿಲ್? ಬಟ್ ಹಿ ಗೆಟ್ಸ್ ನೋ ಆನ್ಸರ್. ಇನ್ಫ್ಯಾಕ್ಟ್ ಹಿ ಸೀಸ್ ಓನ್ಲಿ ಕ್ರುಯಾಲಿಟಿ. ಇದು ಇಂದಿನ ಸಮಾಜಕ್ಕೂ ಹಿಡಿದ ಕನ್ನಡಿ ಅಲ್ಲವೇ? ಈ ಸಿನಿಮಾದ ಮತ್ತೊಂದು ಮಹತ್ತರ ಅಂಶ ಅದರಲ್ಲಿನ ಸಿಂಬಲಿಸಮ್. ಚೆಸ್ ಆಟವೇ ಒಂದು ರೂಪಕ. ಲೈಫ್ ಈಸ್ ಅ ಗೇಮ್ ವಿತ್ ಡೆತ್. ಮತ್ತು ನಾವು ಎಷ್ಟು ಚೆನ್ನಾಗಿ ಆಡಿದರೂ ಡೆತ್ ಯಾವಾಗಲೂ ಗೆಲ್ತದೆ, ಸಾವು ಯಾವಾಗಲೂ ಗೆಲ್ತದೆ. ಆದರೆ ಮೂವುಗಳ ನಡುವಿನ ಹೊತ್ತಿನಲ್ಲಿ ನಾವು ಜೀವನದ ಅರ್ಥವನ್ನು ಹುಡುಕುತ್ತೇವೆ. ಸ್ಟ್ರಾಬೆರಿ ಮತ್ತು ಮಿಲ್ಕ್ ದೃಶ್ಯವನ್ನೇ ತೆಗೆದುಕೊಳ್ಳಿ. ನೈಟ್ ಜೋಫ್ ಮತ್ತು ಮಿಯಾ ಜೊತೆ ಒಂದು ಸಿಂಪಲ್ ಮೀಲ್ ಹಂಚಿಕೊಳ್ತಾನೆ. ಆಗ ಆತ ಹೇಳ್ತಾನೆ, ಐ ವಿಲ್ ರಿಮೆಂಬರ್ ದಿಸ್ ಮೂಮೆಂಟ್. ದಿಸ್ ಈಸ್ ಮೀನಿಂಗ್. I shan't forget this moment. The stillness, the twilight, the strawberries, and the bowl of milk. Your faces lit up by the sun. Michael sleeping in the wagon. Joff sitting there strumming. ಇದೇ ಬರ್ಗ್ಮನ್ ಉತ್ತರ ಕೂಡ. ಜೀವನದ ಅರ್ಥ ದೊಡ್ಡ ಗೆಲುವುಗಳಲ್ಲೆಲ್ಲ, ಬದಲಿಗೆ ಕ್ಷಣಿಕ ಪ್ರೀತಿಯ ನೆನಪುಗಳಲ್ಲಿ. ದ ಸೆವೆನ್ ಸೀಲ್ ಕಲಾತ್ಮಕ ಚಿತ್ರಗಳ ಧಾಟಿಯನ್ನೇ ರೀಡಿಫೈನ್ ಮಾಡಿತು. ಅದು ಹಲವು ಪೀಳಿಗೆಯ ಸಿನಿಮಾ ನಿರ್ದೇಶಕರ ಮೇಲೆ ಪ್ರಭಾವ ಬೀರಿತು. ದ ಸೆವೆನ್ ಸೀಲ್ ಸಿನಿಮಾ ಮಾತನಾಡುತ್ತಿರುವುದು ಮಿಡೀವಲ್ ಸ್ವೀಡನ್ ಬಗ್ಗೆ ಮಾತ್ರ ಅಲ್ಲ, ಅದು ನಮ್ಮ ಬಗ್ಗೆ, ನಮ್ಮ ಪ್ರಶ್ನೆಗಳು, ನಮ್ಮ ಭಯಗಳು. ಅವರ್ ಸರ್ಚ್ ಫಾರ್ ಮೀನಿಂಗ್. ನಾವು ಯಾವಾಗ ಅನ್ಸರ್ಟೆನಿಟಿ, ಇಲ್ನೆಸ್, ಡೆತ್ ಎದುರಿಸ್ತೇವೆಯೋ ನಾವು ಆಂಟೋನಿಯಸ್ ಬ್ಲಾಕ್ ಆಗುತ್ತೇವೆ. ಮತ್ತು ಡೆತ್ ಯಾವಾಗಲೂ ನಮ್ಮ ಬಳಿಗೆ ಬರುತ್ತದೆ, ಪೊಲೈಟ್ ಆಗಿ, ಆದರೆ ರಿಲೆಂಟ್ಲೆಸ್ ಆಗಿ. ಸಿನಿಮಾ ಕೇಳ್ತದೆ, ವಾಟ್ ಡು ಯು ಡೂ ಇನ್ ದ ಟೈಮ್ ಯು ಆರ್ ಗಿವನ್? ನೀವು ಅದನ್ನು ಭಯದಲ್ಲಿ ವ್ಯರ್ಥ ಮಾಡುತ್ತೀರೋ ಅಥವಾ ಕ್ಷಣಿಕ ಸಂತೋಷಗಳಲ್ಲಿ ಅರ್ಥ ಕಂಡುಕೊಳ್ತೀರೋ? ಅದಕ್ಕೆ ಈ ಸಿನಿಮಾ ಟೈಮ್ಲೆಸ್ ಆಗಿ ಉಳಿದಿದೆ. ಈ ಸಿನಿಮಾದ ಲೆಗಸಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. 1957ರಲ್ಲಿ ಇದು ಬಂದಾಗ ಹಲವರು ಇದನ್ನು ಸ್ಲೋ ಡಿಪ್ರೆಸಿಂಗ್ ಅಂತ ಹೇಳಿದರು. ಆದರೆ ಚಿತ್ರೋತ್ಸವಗಳು, ವಿಮರ್ಶಕರು, ಸಿನಿಫೈಲ್ಗಳು ಈ ಸಿನಿಮಾವನ್ನು ತಕ್ಷಣವೇ ಅಪ್ಪಿಕೊಂಡರು. ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸ್ಪೆಷಲ್ ಜೂರಿ ಪ್ರೈಸ್ ಗೆದ್ದು ಯುರೋಪಿನ ಸೀರಿಯಸ್ ಆರ್ಟ್ ಸಿನಿಮಾಗೆ ಜಗತ್ತಿನ ಬಾಗಿಲು ತೆರೆಯಿತು ಈ ಸಿನಿಮಾ. ಇಂಗ್ಮಾರ್ ಬರ್ಗ್ಮನ್ ಎಂಬ ಹೆಸರು ಸಿನೆ ಕ್ಲಬ್ಗಳು, ವಿಶ್ವವಿದ್ಯಾಲಯಗಳಲ್ಲಿ ಮನೆ ಮಾತಾಯಿತು. ಈ ಸಿನಿಮಾದ ದೃಶ್ಯಗಳನ್ನು ಸಿನಿಮಾಟೋಗ್ರಫಿಗಾಗಿಯೇ ಅಧ್ಯಯನ ಮಾಡ್ತಾರೆ. ಸಂಭಾಷಣೆಯನ್ನು ತತ್ವಶಾಸ್ತ್ರ ತರಗತಿಗಳಲ್ಲಿ ಚರ್ಚಿಸ್ತಾರೆ. ಇದು ಏಕೆ ಮಾಸ್ಟರ್ ಪೀಸ್? ಏಕೆಂದರೆ ಇದು ನಮಗೆ ಉತ್ತರ ಕೊಡುವುದಿಲ್ಲ, ಬದಲಿಗೆ ಪ್ರಶ್ನೆ ಕೇಳುವ ಧೈರ್ಯವನ್ನು ಕೊಡುತ್ತದೆ. You won't stop questioning, will you? No. I'll always question. ಸಿನಿಮಾ ಆಸ್ ಅನ್ ಆರ್ಟ್ ಫಾರ್ಮ್ ಎಂದರೆ ಏನು ಎನ್ನುವುದನ್ನು ಈ ಚಿತ್ರ ತೋರಿಸಿತು. ಅದು ಸ್ಪೆಕ್ಟಕಲ್ ಅಲ್ಲ, ಕೇವಲ ಮನರಂಜನೆ ಅಲ್ಲ, ಇದು ನಮ್ಮ ಆತ್ಮದ ಕನ್ನಡಿ. ದ ಸೆವೆನ್ ಸೀಲ್ ಬಗ್ಗೆ ನಮ್ಮ ಈ ಚರ್ಚೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಜಾಗತಿಕ ಸಿನಿಮಾ ಕ್ಲಾಸಿಕ್ ಬಗ್ಗೆ ಮಾತಾಡೋಣ. ಅಂಟಿಲ್ ದೆನ್, ಪ್ರಶ್ನೆ ಕೇಳೋಣ, ಬದುಕಿನ ಅರ್ಥ ಹುಡುಕೋಣ. ನಮಸ್ಕಾರ.